ಲೈಫಲ್ಲಿ ಎಷ್ಟೇ ಗ್ರೀನ್ ಟಿಕ್ ಇರಲಿ ಬಟ್ ಒಂದೇ ಒಂದು ರೆಡ್ ಕ್ರಾಸ್ ಆದರೆ ಜನ ಅದನ್ನೇ ನೋಟಿಸ್ ಮಾಡೋದು. ಬನ್ನಿ ಎಕ್ಸಾಂಪಲ್ ಕೊಡ್ತೀನಿ. ವೆಲ್ಕಮ್ ಟು ಡೇ 91 ಆಫ್ ಮೈ ನೀಟ್ PG ಪ್ರೆಪ್ ಬ್ಲಾಗ್. ಇಷ್ಟು ದಿನ ತಿಂಗ್ಳಾನ್ಗಟ್ಲೆ ಇಡೀ ವಾರ ಪೂರ್ತಿ 10 ಅವರ್ ಓದಿ ಬರೀ ಸಂಡೇಸ್ ಆಫ್ ತಗೊಂಡು ಹೋದ್ ವಾರ ಮಾತ್ರ ಒಂದು 5 ದಿನ ರೆಸ್ಟ್ ಮಾಡಿ ಮನೆಗೆ ಲೇಟಾಗಿ ಬಂದಿದ್ಕೆ ಅಷ್ಟು ತಿಂಗಳು ಓದಿದ್ದೆಲ್ಲ ಮರ್ತೋಯ್ತು ನಮ್ಮ ಮನೇಲಿ. ಇವಾಗ ಒಂದೆರಡು ಸತಿ ಲೇಟಾಗಿ ಬಂದಿರೋದೇ ಕಾಡ್ತಾ ಇದೆ. ನಾನು ನನ್ನ ಫ್ರೆಂಡ್ನೇನೆ ಏನಪ್ಪ ಎಷ್ಟೊಂದು ಜನ ನಿದ್ದೆ ಬರ್ತಿಲ್ಲ ಎಕ್ಸಾಮ್ ಭಯ ಅಂತವ್ರೆ, ನಮ್ಗೆ ಯಾಕೋ ಹಿಂಗಿಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಿದ್ದೆ ಬರ್ತಿಲ್ಲ ಅಲ್ಲ ಬಿಟ್ರೆ ಇಡೀ ದಿನ ನಿದ್ದೆ ಮಾಡಕ್ ರೆಡಿ. ಅವನು ಸುಮ್ನಿರೋ ಸುಜಾ ಹಿಂಗೆ ಇರಬೇಕು, ತಲೆ ಕೆಡ್ಸ್ಕೊಂಬಾರ್ದು ಎಕ್ಸಾಮ್ಗಳಿಗೆಲ್ಲ ಅಂತ. ನಿಜ ಅಲ್ವಾ? ನಿದ್ದೆ ಮಾಡಿ ನಿದ್ದೆ ಕೆಟ್ರೆ ಏನು ಮಾಡಕ್ಕಾಗಲ್ಲ. ಇತ್ತೀಚೆಗೆ ಮೈಂಡ್ ಹೆವಿ ಲೇಜಿ ಆಗ್ಬಿಟ್ಟಿದೆ. ವರ್ಕೌಟ್ ಬೇಡ, ಬರೀ ಕಾರ್ಡಿಯೋ ಸಾಕು, ಲೇಟ್ ಆಗಿದೆ ಬೇಡ ಜಿಮ್ಗೆ, ಈ ತರ. ನಾನು ಅಂದ್ಬಿಟ್ಟು ಲಿಟ್ರಲಿ ನಾನು ಡ್ರ್ಯಾಗ್ ಮಾಡ್ಕೊಂಡ್ ಬಂದೆ ಜಿಮ್ಗೆ. ವರ್ಕೌಟ್ ಸ್ವಲ್ಪ ಟೈರಿಂಗ್ ಇತ್ತು. ಏನಪ್ಪ 1 ವೀಕ್ ಮಿಸ್ ಮಾಡಿದ್ಕೆ ಸ್ಟ್ರೆಂತ್ ಎಲ್ಲ ಹೋಯ್ತಾ ಅಂತ. ಬಟ್ ಅದು ಆಂಟಿಬಯೋಟಿಕ್ಸ್ ಪ್ರಭಾವ. ನನ್ನ ಬಾಡಿ ಗಟ್ ಬ್ಯಾಕ್ಟೀರಿಯಾ ಎಲ್ಲ ಟ್ರಿಪ್ ಹೋಗ್ಬಿಟ್ಟಿರುತ್ತೆ ಇವಾಗ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸಂಜೆ ಬಂದು ಸ್ವಲ್ಪ ಓದ್ಕೊಂಡು ಟೇಬಲ್ ಮೇಲೆ ಇರುವೆ ಕಾಣಿಸಿದಾಗ ಒಬ್ಬ ಸ್ಕೂಲ್ ಅವ್ನು ಇರುವೆ ತಿಂದಿದ್ದು ಜ್ಞಾಪಕ ಆಯ್ತು. ಅದನ್ನ ನಾನು ಟ್ರೈ ಮಾಡೋಣ ಅಂತ ಹೋದೆ, ಆಮೇಲೆ ಬೇಡ ಅನಿಸ್ತು. ನೈಟ್ ನಂಗೆ ಅಣ್ಣನ ಮನೇಲಿ ನೈಟ್ ಡ್ಯೂಟಿ ಇತ್ತು, ಅಲ್ಲಿ ಯಾರು ಇರಲಿಲ್ಲ, ಸೊ ಅಲ್ಲಿ ಮಲ್ಕೊಳಕ್ ಹೋಗ್ಬೇಕಿತ್ತು. ಸೊ ನಮ್ಮ ಮನೆಗೆ ಬಾಯ್ ಬಾಯ್ ಹೇಳಿ ಅಲ್ಲಿ ಹೊರಟಿ ದಬಾಕೊಂಡೆ. ಅಷ್ಟೇ ಇವತ್ತಿಗೆ, ನಾಳೆ ಸಿಗುವ, ಬಾಯ್.